ನಮಸ್ತೆ ಕರ್ನಾಡು, ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಅಟ್ ಕಿಚನ್ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಪೊಂಗಲ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತಂದರೆ, ನಾನು 10 ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ ಪೊಂಗಲ್ನ. ನೀರು ಕುಡಿಯೋ ಗ್ಲಾಸಲ್ಲಿ 1.5 ಗ್ಲಾಸು ಹೆಸರುಬೇಳೆ, ಮತ್ತು ಹಾಗೆ ಹೆಸರುಬೇಳೆಗೆ ಈಕ್ವಲ್ ಆಗಿ ಅಕ್ಕಿ ತೊಗೋಬೇಕು. 1.5 ಗ್ಲಾಸು ಅಕ್ಕಿ, ಮತ್ತು 1:3 ಬೆಲ್ಲ. ಅಂದರೆ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. 5 ಕಪ್ಪು ಬೆಲ್ಲ ಹಾಕಿದ್ದೀನಿ. 4.5 5 ಕಪ್ ಬೆಲ್ಲ. ಕೊಬ್ಬರಿ ತುರ್ಕೊಂಡು ಟೈಟ್ ಪ್ರೆಸ್ ಮಾಡಿಕೊಂಡು 1 ಲೋಟ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಪೊಂಗಲ್ಲು ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ ಬೆಣ್ಣೆ ತೊಗೊಂಡಿದ್ದೀನಿ, ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ಳೋಕ್ಕೆ. ಮತ್ತು ಗೋಡಂಬಿ, ದ್ರಾಕ್ಷಿ, ಒಂದು 50 ಗ್ರಾಮ್ ಗೋಡಂಬಿ, ಒಂದು 50 ಗ್ರಾಮ್ ದ್ರಾಕ್ಷಿ, ಒಂದು 8 ಏಲಕ್ಕಿ, ಒಂದು 8 ಲವಂಗ. ಒಂದು 150 ಗ್ರಾಮ್ ಬೆಣ್ಣೆ, ಘಮ್ ಅಂತ ಇದೆ, ಅದೇನು ಫುಲ್ ಮೆಲ್ಟಾಗೋ ಅವಶ್ಯಕತೆ ಇಲ್ಲ. ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ಹೆಸರುಬೇಳೆ ಏನು ತೊಗೊಂಡಿದ್ವಿ 1.5 ಗ್ಲಾಸು, ಅದನ್ನು ಫುಲ್ ಹಾಕ್ಕೊಂಡು ಬೆಣ್ಣೆ ಜೊತೆಗೇನೆ ಬೆಣ್ಣೆ ಕರಗೋಷ್ಟರಲ್ಲಿ ಹೆಸರುಬೇಳೆನೂ ಸ್ವಲ್ಪ ರೋಸ್ಟ್ ಆಗ್ತಾ ಇರುತ್ತೆ. 1.5 ಕಪ್ ಹೆಸರುಬೇಳೆ ಕಂಪ್ಲೀಟ್ ಹಾಕಿದ್ದೀನಿ. ನಾನು ಯಾಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ನಮ್ಮ ಮನೇಲಿ 10 ಜನ ಇದ್ದೀವಿ, 10 ಜನಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ನೀರು ಕುಡಿಯೋ ಲೋಟದಲ್ಲಿ 1.5 ಕಪ್ ಹೆಸರುಬೇಳೆ ಹಾಕಿದ್ದೀನಿ. ಹೆಸರುಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು 3 ಮಿನಿಟ್ಸು ಲೋ ಫ್ಲೇಮಲ್ಲಿ ಅಕ್ಕಿನ 1.5 ಗ್ಲಾಸು ತೊಳೆದಿಟ್ಕೊಂಡಿದ್ದೀನಿ. ಒಂದು ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಗೆ ಯಾವ ಮೆಷರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಮೆಷರ್ಮೆಂಟ್ ಕಪ್ಪಲ್ಲಿ 5 ಗ್ಲಾಸ್ ನೀರು ಹಾಕಬೇಕು. ನಾನಿವಾಗ 1.5 ಗ್ಲಾಸ್ ಹೆಸರುಬೇಳೆ, 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ 7.5 ಗ್ಲಾಸ್, 7.5 ಇಂದ 8 ಗ್ಲಾಸ್ ನೀರು ಹಾಕ್ತೀನಿ ಇವಾಗ. ಕರೆಕ್ಟಾಗಿ ನೀರು ಹಾಕಿ 2 ವಿಷಲ್ ಹೊಡಿಸ್ಬೇಕು. ಕುಕ್ಕರ್ ಕೂಗೋವರೆಗೂ ಬೆಲ್ಲದ ಪಾಕ ತಗೊಳ್ಳೋಣ. ಇವಾಗ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಪಾಕ ತಗೊಬಿಡೋಣ. ನಾನು 1:1 ಅಂದರೆ 1 ಕಪ್ಪಿಗೆ 3 ಕಪ್ಪು ಬೆಲ್ಲ ಅಂತ ಹೇಳಿದ್ದೀನಿ, ಬಟ್ ಟೋಟಲ್ ತೊಗೋಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರು 1:3ನೇ ತೊಗೊಳ್ಳಿ. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಗೆ 3 ಕಪ್ ಬೆಲ್ಲ ತೊಗೊಳ್ಳಿ. ನಾನು ಇವಾಗ 2ರಿಂದ 5 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಪಾಕಕ್ಕೆ ನೀರು ಹಾಕೋಂಗಿಲ್ಲ, ಹೆಚ್ಚಿಗೆ ಹಾಕೋಂಗಿಲ್ಲ, ಸುಮ್ಮನೆ ಸ್ವಲ್ಪ ತಕ್ಳಿಸ್ಕೋಬೇಕು. ಅಂದರೆ ಹಿಂಗೆ ಸ್ವಲ್ಪ ಚುಂಪಿಸ್ಕೊಂಡ್ರೆ ಸಾಕು. ಗಟ್ಟಿ ಪಾಕ, ಏರ್ ಪಾಕ ಬರಬೇಕು. ಯಾಕಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಒಳಗಡೆ ಹಾಕಿದ ತಕ್ಷಣ ಫುಲ್ಲು ತೆಳ್ಳಗಾಗ್ಬಿಡುತ್ತೆ, ಅದಕ್ಕೆ ಗಟ್ಟಿ ಪಾಕ ಬರಬೇಕು. ಒಂದು 2 ಮುಷ್ಟಿಯಷ್ಟು ಹಿಂಗೆ 2 ಸಲ ನೀರು ಚುಂಪಿಸ್ಕೊಂಡ್ರೆ ಸಾಕು. ನಾನು ಬೆಲ್ಲನ ಚೂಸ್ ಮಾಡಬೇಕಾದ್ರೆ ಹೆಂಗೆ ಚೂಸ್ ಮಾಡ್ತೀನಿ ಅಂದರೆ, ಇವಾಗ ಯಾಕೆ ಹೇಳ್ತಿದ್ದೀರ ಅಂದರೆ, ಬೆಲ್ಲದ ಪಾಕ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಉಗುರಿಟ್ರೆ ಬೆಲ್ಲ ಒಳಗಡೆ ಹೋಗ್ಬೇಕು. ಹಿಂಗೆ ನಮ್ಮ ಉಗುರು ಬೆಲ್ಲದ ಒಳಗಡೆ ಹೋಗ್ಬೇಕು. ಇವಾಗೆಲ್ಲ ಹೆಂಗಿರುತ್ತೆ ಅಂದರೆ ಸಕ್ಕರೆ ಥರನೇ ಇರುತ್ತೆ ಬೆಲ್ಲ, ಆ ಥರ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ.
ಮಂಡ್ಯ ಬೆಲ್ಲ ಅಂತ ಕೇಳಿದ್ರೆ ಕೊಡ್ತಾರೆ. ಉಗುರಿಟ್ರೆ ಒಳಗಡೆ ಹೋಗುತ್ತೆ, ತಿಂದರೆ ಸ್ವಲ್ಪ ಹುಳಿ ಇರುತ್ತೆ ಬೆಲ್ಲ, ಅದು ತುಂಬ ಟೇಸ್ಟ್ ಬರುತ್ತೆ ಎಲ್ಲ ಅಡುಗೆಗೂ. ಆ ಬೆಲ್ಲ ತುಂಬ ಟೇಸ್ಟ್ ಇರುತ್ತೆ. 2 ವಿಷಿಲ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಲ ತೊಗೊಂಬಂದು ತೋರಿಸ್ತೀನಿ ಯಾವ ಥರ ಬೆಲ್ಲನ ತೊಗೋಬೇಕಂತ. ನೋಡಿ, ಬೆಲ್ಲ ಈ ಥರ ಇರಬೇಕು. ಈ ಥರನೇ ಇರಬೇಕು ಅಂತಿಲ್ಲ, ಎಲ್ಲ ಬೆಲ್ಲದಲ್ಲೂ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಉಗುರಿಟ್ರೆ ಹಿಂಗೆ ಒಳಗಡೆ ಹೋಗ್ಬೇಕು. ಉಗುರು ಮೆತ್ತಿಗಿರುತ್ತೆ. ಸ್ವಲ್ಪ ಪಾಕ ಬಂದಿದೆ ಅಂತ 2 ಥರ ಗೊತ್ತಾಗುತ್ತೆ. ಹಿಂಗೆ ಎಡ್ಜಲ್ಲಿ ಹಿಂಗೆ ತಕ್ಕೊಂಡಾಗ ಪಾನ್ ಕಚ್ಕೊಂಡಿರಲ್ಲ, ಪಾತ್ರೆ ಕಚ್ಕೊಂಡಲ್ಲೇ ಪಾಕ ಮುಂದೆ ಬರ್ತಿರುತ್ತೆ ಹಿಂಗೆ. ಇನ್ನೊಂದು ನೀರಿಗೆ ಹಾಕ್ಕೊಂಡು ಟೆಕ್ಸ್ಚರ್ ನೋಡ್ಕೋಬೋದು. ಒಂದು ತಟ್ಟೆಗೆ ನೀರು ತೊಗೊಂಡು ಟೆಕ್ಸ್ಚರ್ ನೋಡ್ಕೊಂಡ್ರೂ ಗೊತ್ತಾಗುತ್ತೆ. ಪ್ಲೇಟಲ್ಲಿ ನೀರು ತೊಗೊಂಡು ಸ್ವಲ್ಪ ಪಾಕ ಅದ್ರಲ್ಲಿ ಹಾಕಿದ್ರೆ ಚಾಕ್ಲೇಟ್ ಥರ ಆಗುತ್ತೆ. ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ. ಅಡುಗೆ ಮಾಡ್ತಾ ಮಾಡ್ತಾ ಅನುಭವದಲ್ಲೇ ಕಣ್ಣಲ್ಲಿ ನೋಡಿದ್ರೇ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ನಮಗೆ ಪಾಕ ಬಂದಿದೆ. ಇವಾಗ ರೆಡಿ ಇದೆ ಇದು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಪಾಕ ಬಂದಿದೆ. ಕುಕ್ಕರು ಪ್ರೆಷರ್ ಬಿಡುವಷ್ಟರಲ್ಲಿ ಗೋಡಂಬಿ ದ್ರಾಕ್ಷಿ ಕೊಬ್ಬರಿನ ಹುರ್ಕೊಂಡ್ಬಿಡೋಣ. ನಮ್ಮನೇಲಿ ಆಲ್ರೆಡಿ ಪೂಜೆ ಆಗ್ತಿದೆ. ಇವಾಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಕ್ಕೆ 2 ಸ್ಪೂನ್ ತುಪ್ಪ ನಾವು ಮನೆಯಲ್ಲೇ ಮಾಡ್ಕೋತೀವಿ. ನಮ್ಮೂರಲ್ಲೇ ಬೆಣ್ಣೆ ಸಿಗುತ್ತೆ. ಬೆಣ್ಣೆ ತೊಗೊಂಡು ತುಪ್ಪನ ಮನೆಯಲ್ಲೇ ಮಾಡ್ಕೋತೀವಿ. ತುಪ್ಪನ ಮನೆಯಲ್ಲೇ ಮಾಡ್ಕೊಂಡ್ರೆ ಅಮ್ಮನೇ ಮಾಡಿರ್ತಾರೆ. ಅಮ್ಮ ಮಾಡಿದ ಥರ ಇರಲ್ಲ, ಅಮ್ಮ ಮಾಡಿರೋದಕ್ಕಿಂತ ಚೆನ್ನಾಗಿರುತ್ತೆ. ಬೆಣ್ಣೆ ಯಾಕೆ ಹಾಕ್ತಾರೆ ಹೆಸರುಬೇಳೆ ಹುರಿಯೋಕ್ಕೆ? ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ನನಗೆ ಬೆಣ್ಣೆ ಸೇರಲ್ಲ ಅಂದರೆ ತುಪ್ಪನೇ ಹಾಕೋದು. ತುಂಬ ಜನ ತುಪ್ಪದಲ್ಲಿ ಮಾಡ್ತಾರೆ. ನನಗೆ ಬೆಣ್ಣೆಗೆ ತುಪ್ಪದಕ್ಕಿಂತ ಟೇಸ್ಟ್ ಇಷ್ಟ ಆಗುತ್ತೆ. ನಾನು ಗೋಡಂಬಿ ದ್ರಾಕ್ಷಿ ಹುರಿಯೋಕ್ಕೆ ಮಾತ್ರ ತುಪ್ಪನ ಯೂಸ್ ಮಾಡ್ತೀನಿ. ಲವಂಗನ ಬೇಕಾದ್ರೆ ಬೇಯೋದ್ರೊಳಗಡೆನೂ ಹಾಕ್ಕೋಬೋದು. ಸ್ಮೆಲ್ ಜಾಸ್ತಿ ಇರುತ್ತೆ. ನಮ್ಗೆ ಸ್ವಲ್ಪ ಸ್ಮೆಲ್ ಇದ್ದರೆ ಸಾಕು. ಅದಕ್ಕೆ ಲವಂಗನ ಫ್ರೈ ಮಾಡ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಲವಂಗನ ಏನಕ್ಕೆ ಹಾಕ್ತಾರೆ ಅಂದರೆ ಅದ್ರದ್ದೊಂದು ಸ್ಮೆಲ್ಗೆ ಘಮ ಘಮ ಅಂತ ಲವಂಗ ಯೂಸ್ ಮಾಡೋದು. ಮತ್ತು ಗೋಡಂಬಿ, ಲವಂಗ ಸ್ವಲ್ಪ ಫ್ರೈ ಆಗಿ ತಕ್ಷಣ ಗೋಡಂಬಿ ಹಾಕ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗೋವರೆಗೂ ಗೋಡಂಬಿನ ಹುರ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಕೋಬೇಕು. ಬ್ರೌನಿಗೆ ಟರ್ನ್ ಆಗಿದೆ. ದ್ರಾಕ್ಷಿ ಹಾಕೊಳ್ಳೋಣ. ದ್ರಾಕ್ಷಿ ಸ್ವಲ್ಪ ಎಲ್ಲ ಫ್ರೈ ಆಗಿ ದಪ್ಪ ಆಗುತ್ತೆ. ಆವಾಗ ಕೊಬ್ಬರಿ ಹಾಕ್ಕೊಳ್ಳೋದು. ಒಂದು ಮಿನಿಟ್ ಹುರ್ಕೊಂಡು ಕೊಬ್ಬರಿದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಹೆಸರುಬೇಳೆ ಮತ್ತು ಅನ್ನ ಬೆಂದಿದೆಯಲ್ಲ, ಕಂಪ್ಲೀಟಾಗಿ ಕೈ ಆಡಿಕೊಂಡು ಸ್ವಲ್ಪ ಮುದ್ದೆ ಥರ ಮಾಡಿಕೊಂಡ್ರೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಮತ್ತು ಬೆಣ್ಣೆ ಹಾಕಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಇದನ್ನು ಇವಾಗ ಪಾಕ ಏನು ಬಂದಿತ್ತು ಆ ಪಾಕದೊಳಗಡೆ ಹಾಕ್ಕೊಳ್ಳೋದು. ಯಾವ ಥರ ಇದೆ ಅಂದರೆ ಪಾಕ ಚೆನ್ನಾಗಿ ತಕ್ಕೊಂಡ್ರೆ
ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತೊಗೊಂಡ್ಬರ್ತೀವಲ್ಲ ಬಾಕ್ಸಲ್ಲಿ ಪ್ಯಾಕೆಡ್ ಪೊಂಗಲ್ಲು ಆ ಥರ ಕಲ್ಲಲ್ಲಿ ಬರುತ್ತೆ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಮಾತಾಡೋಕ್ಕೆ ಭಯ ಆಗ್ತಿದೆ. ವಿಡಿಯೋಗೆ ಹೊಸಬ್ಳು, ಆದರೆ ಅಡುಗೆಗೆ ಹೊಸಬ್ಳಲ್ಲ. ಗಟ್ಟಿ ಪಾಕ ತೆಗ್ದಿದ್ವಿ, ನೀರು ಥರ ಆಯಿತು. ಆರ್ಕೊಂಡ್ಮೇಲೆ ಪರ್ಫೆಕ್ಟಾಗಿ ಗಟ್ಟಿಗಾಗುತ್ತೆ. ನೋಡಿ ಇಲ್ಲಿ ಬಬಲ್ ಬರ್ತಿದೆಯಲ್ಲ, ಈ ಥರ ಬಬಲ್ ಬಂದರೆ ಆಗಿದೆ ಅಂತ. ಮತ್ತು ಏನು ಫ್ರೈ ಮಾಡಿದ್ವಿ ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಅದೆಲ್ಲ ಹಾಕ್ಕೊಂಬಿಡೋಣ ಇವಾಗ. ಕರೆಕ್ಟಾಗಿ ಕೊಬ್ಬರಿ ಎಲ್ಲ ಕಡೆನೂ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಡೋ ಕೆಲಸದಲ್ಲಿ ಪರ್ಫೆಕ್ಷನ್ಸಿ ತುಂಬ ಇಂಪಾರ್ಟೆಂಟ್. ನನಗೆ ಅಡುಗೆ ಮಾಡೋದ್ರಲ್ಲಿ ಪರ್ಫೆಕ್ಷನ್ಸಿ ಅಂದರೆ ತುಂಬ ಇಷ್ಟ. ಅಡುಗೆನ ಎಲ್ಲರೂ ಮಾಡ್ತಾರೆ, ಹಿಂಗೆ ಮಾಡಬೇಕು ಅಂತ ಟೈಮ್ ಕೊಟ್ಟು ಯಾರೂ ಮಾಡಲ್ಲ. ಅದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ, ಹೆಂಗೆ ಮಾಡಬೇಕು ಅಂತ. ಮತ್ತು ಎಲ್ಲ ಕಂಪ್ಲೀಟ್ ಆಯಿತು ಪೊಂಗಲ್ ಮಾಡಿದ್ದು. ಒಂದು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಬೇಕು. ಅದೇನು ಅಂತ ಹೇಳ, ಇವಾಗ ಎಲ್ಲರೂ ಮನೆಯಲ್ಲೂ ಇರುತ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಒಂದು ಪಿಂಚ್, 1 or 2 ಪಿಂಚ್ ಸಾಲ್ಟ್. ನಾನು 10 ಜನಕ್ಕೆ ಮಾಡ್ತಿರೋದ್ರಿಂದ ನಾನು 5 ಪಿಂಚು ಸಾಲ್ಟ್ ಹಾಕಿದ್ದೀನಿ. ಇದು ಹೆಚ್ಚಿಗೆ ಜನಕ್ಕೆ ಮಾಡ್ತಿರೋದ್ರಿಂದ, ಒಂದು 10 ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಒಂದು 5 ರಿಂದ 6 ಸಲ 6 ಪಿಂಚು ಉಪ್ಪನ್ನ ಹಾಕಿದ್ದೀನಿ. ಅದು ಉಪ್ಪು ಅಷ್ಟೇ, ಉಪ್ಪು ಆಗಲ್ಲ. ಎಲ್ಲ ಸ್ವೀಟ್ಗೂ ಯಾವುದೇ ಸ್ವೀಟ್ ಮಾಡಿ ಉಪ್ಪು ಹಾಕಿದ್ರೆ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಹಾಕಿ ನೋಡಿ, ಪಾಯಸ ಮಾಡ್ತೀರಾ, ಉಪ್ಪು ಹಾಕಬೇಕು, 1 ಪಿಂಚ್ ಉಪ್ಪು ಹಾಕಬೇಕು. ಆಗಿದೆ, ಆಫ್ ಮಾಡ್ತಿದ್ದೀನಿ. ಸೂಪರ್ ಆಗಿದೆ.